Hello guys, so welcome to my new YouTube channel Rush Gamer. ಸೊ ಗೈಸ್ ಇವತ್ತು ನಾವು ಇಳಿತೇವೆ ಪೀಕಲ್ಲಿ. ಸೊ ಈಗ ಥಾಮ್ಸನ್ ಸಿಕ್ಕಿದೆ ನಮಗೆ. ಸೊ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಬೆಲ್ ಐಕಾನ್ ಕೂಡ ಒತ್ತಬೇಡಿ. ಸೊ ಮ್ಯಾಕ್ 10 ತಗೋತೀನಿ ನಾನು. ಈಗ ಮುಂದೆ ನಿಮಿಸ್ ನೋಡಿದೆ, ಅಲ್ಲಿ ಯಾರೋ ಒಬ್ಬ ಹೋಗ್ತಾಯಿದ್ದ, ಆದರೆ ನೋಡಿದ್ರೆ ಅಲ್ಲಿ ಇರಲಿಲ್ಲ. ಆದರೆ ಈಗ ಬಸವ ಅಣ್ಣಂಗೆ ಹೇಳಿದೆ, ಅಣ್ಣ ಮುಂದೆ ಹೋಗೋಣ ಅಂತ. ಆ ಅಣ್ಣ ಆ ಕಡೆಗೆ ಹೋಯ್ತು, ಮತ್ತೆ ಈ ಕಡೆಗೆ ಬಂತು. ಯಾಕಣ ಅಂದರೆ ಎನಿಮೀಸ್ ಜಾಸ್ತಿ ಅವ್ರ ಅಂತ ಈ ಕಡೆ ಲೆಫ್ಟಿಗೆ ಬಂದೆ. ಲೆಫ್ಟಲ್ಲಿ ಫೈರಿಂಗ್ ಬರ್ತಾಯಿತ್ತು, ಆದರೆ ಎಲ್ಲಿ ಅಂತ ಗೊತ್ತಾಗ್ತಾ ಇರಲಿಲ್ಲ. ಮೇಲೆ ನೋಡಿದೆ ಒಂದು ಸತಿ, ಮೇಲೆ ಒಬ್ಬ ಇದ್ದ. ಅವನಿಗೆ ಬಾಡಿ ಕೊಟ್ಟುಬಿಟ್ಟು ಮಲಗಿಸ್ಬಿಡ್ತೀನಿ. ಸೊ ಈಗ ಹಂಗೆ ಸ್ವಲ್ಪ ಲೂಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿದ್ವಿ. ಈಗ ಸ್ವಲ್ಪ ಹೀಲ್ ಅದೇ ನಾನು. ಯಶು ಕವರ್ ಕೊಡೋ ಅಂದೆ. ಇವನು ಯಾರೋ ಒಬ್ಬ ಎನಿಮಿ ಬರ್ತಾಯಿದ್ದ. ಕಿಲ್ ಚೋರಿ ಮಾಡೋಣ ಅಂದ್ಕೊಂಡೆ, ಅದ್ರ ಸೋಲೋ ಇದ್ದ, ಹೊಡೆದು ಬಿಟ್ಟ ಯಶು. ಸೊ ಈಗ ಮುಂದೆ ಏನಾಗುತ್ತೆ ನೋಡೋಣ. ನಾನು ಸ್ವಲ್ಪ ಮ್ಯಾಗಿಗೆ ಬುಲೆಟು ಮತ್ತು ಸ್ವಲ್ಪ ಗ್ಲೂ ವಾಲ್ದು ಮೇಕರ್ ತಗೊಂಡೆ. ಈಗ ಆ ಅಣ್ಣಂಗೆ ನಂಬರ್ 4ಗೆ ಯಾರೋ ನಾಕ್ ಮಾಡಿದ್ರು, ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಆದರೆ ಇಲ್ಲಿಂದನೇ ಫೈರಿಂಗ್ ಬಂತು. ನಾನು ಅದಕ್ಕೆ ಹುಡಿಕೊಂಡು ಹೋದೆ ಎಲ್ಲಿದ್ದಾನೆ ಅಂತ. ಒಳಗಡೆ ಹೋಗಿ ನೋಡಿದ್ರೆ ಎಲ್ಲೂ ಇಲ್ಲ. ಸರಿ ಬಿಡು, ಒಂದು ಕಿಲ್ ಬರ್ತಾಯಿತ್ತು ಹೋಯ್ತು ಅಂದ್ಬಿಟ್ಟು ಹೋದೆ ಮುಂದಕ್ಕೆ. ಮುಂದಕ್ಕೆ ಹೋದೆ. ಗ್ಲೂ ವಾಲಲ್ಲಿ ನಂಗೆ ಏನು ಕಾಣಿಸ್ತೋ ಒಟ್ಟಿನಾಗ ಅದನ್ನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಗೈಸ್, ನಾನು ಕಷ್ಟಪಟ್ಬಿಟ್ಟು 400 MB 500 MB ವೇಸ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಹಾಕ್ತೀನಿ. ಸೊ ಗೈಸ್, ನಿಮಗೆಲ್ಲ ಒಂದು ಚೂರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. 50 ಸಬ್ಸ್ಕ್ರೈಬರ್ ಆಗ್ತಿದ್ದಂಗೆ ಲೈವ್ ಮಾಡ್ತೀನಿ. ಲೈವಲ್ಲಿ ಎಲ್ಲರಿಗೂ ಫ್ರೀ ರೆಡೀಮ್ ಕೋಡ್ ಇರುತ್ತೆ, ಕಸ್ಟಮ್ ಮಾಡಿಸ್ತೀನಿ. ಸೊ ಬನ್ನಿ ಗೈಸ್. ಈಗ ಇಲ್ಲಿ ಕಾರ್ ಇತ್ತು, ಇಲ್ಲಿ ಎನಿಮಿ ಇರ್ತಾನೆ ಅಂದ್ಕೊಂಡೆ, ಆದರೆ ಕಾರ್ ಇತ್ತು. ನಾನು ಕಾರ್ ತಗೊಂಡು ಎಲ್ಲಿ ಎನಿಮಿ ಇದ್ದಾರೆ ಅಂತ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೆ. ಆಗ ಯಶು ನಾನು ಬರ್ತೀನಿ ಅಂದ. ಆಯ್ತು ಬಾರಪ್ಪ ಅಂದ್ಬಿಟ್ಟು ಸುತ್ತ ಹಾಕೊಂಡು ಯಶುನು ಕರ್ಕೊಂಡು ಹೋದೆ. ಈಗ ನಾವು ಎಲ್ಲಿ ಹೋಗ್ತೀವಿ ಅಂದರೆ ನೋಡಿ. ಗೈಸ್, ಎಲ್ಲರೂ ಫ್ರೀ ಫೈರಲ್ಲಿ ಶಾರ್ಟ್ಸ್ ನೋಡ್ತಾ ಇರ್ತೀರ. ಅವ್ನು ಕಾರೆಲ್ಲ ಸ್ಪೀಡಾಗಿ ಹೋಗ್ಬಿಟ್ಟು ಎಗರಿಸ್ತಾನೆ, ಅದೆಲ್ಲ ಎಡಿಟಿಂಗ್ ಗೈಸ್. ನೋಡಿ, ನಾವೇ ಸ್ಪೀಡಾಗಿ ಹೋದ್ರೂ ಕಾರ್ ಎಗರೋದೇ ಇಲ್ಲ. ಈಗ ನಾವು ಭೀಮಶಕ್ತಿಗೆ ಹೋದ್ವಿ. ಅಲ್ಲಿ ಎನಿಮಿ ಇದ್ದರು, ಫೈಟ್ ಆಗ್ತಾಯಿತ್ತು. ನಾನು ಮಧ್ಯಕ್ಕೆ ಹೋಗ್ಬಿಟ್ಟು ಬನ್ನಿ ಅವನ್ನ ನೋಡಿ ಏನು ಮಾಡ್ತೀನಿ. ಬನ್ನಿ ಅವನ ಪಾಪ ಅವನ ಪಾಡಿಗೆ ಅವ್ನು ಹೀಲ್ ಆಗ್ತಾಯಿದ್ದ. ಇಲ್ಲಿ ಎನಿಮಿ ಇದ್ದಾನೆ ಅಂದ್ಕೊಂಡೆ, ಯಾರೋ ಸೆಂಟಿನೋ ಹಾಕಿದ್ದ. ಬಂದ ಎನಿಮಿನು, ನಾನು ನೋಡಲಿಲ್ಲ. ಯಶು ಹೊಡೆದಿರ್ತಾನೆ. ಇವನು ಬನ್ನಿ ಅವನಂತೂ ಸರ್ಪ್ರೈಸ್ ಕೊಟ್ಟೆ. ಅವನ ಪಾಪ ಹೀಲ್ ಆಗ್ತಾಯಿದ್ದ ಅವನ ಪಾಡಿಗೆ ಅವನು. ನಾನು ಹೋಗ್ಬಿಟ್ಟು ಮಧ್ಯದಲ್ಲಿ ಇವನು ಅಂದ್ಕೊಂಡಿರ್ಬೇಕು, ಯಾರು ಬಣ್ಣಪ್ಪ ಇವನು ಅಂತ. ಇನ್ನೊಬ್ಬ ಎನಿಮಿನ ಸ್ಕೋಪ್ ಹಾಕ್ಬಿಟ್ಟು ಹೆಡ್ಡಲ್ಲಿ ನಾಕ್ ಮಾಡಿದೆ. ಇಲ್ಲೊಬ್ಬ ಎನಿಮಿ ಇದ್ದ, ಅವ್ನು ಕಿಲ್ ಚೋರ್ ಮಾಡಿದೆ. ಇವನು ಯಾರೋ ಅವ್ನ ಟೀಮೇಟ್ ಹೊಡೋಗ್ತಾ ಇದ್ದ. ಇನ್ನೊಂದು ಬುಲೆಟ್ ಅನ್ನೋಷ್ಟೊತ್ತಿಗೆ ಯಶು ಬಂದ್ಬಿಟ್ಟು ಹೊಡೆದ್ಬಿಟ್ಟ. ಸೊ ಇರಲಿ ಬಿಡಿ, ಅವನು ಕಿಲ್ ಆಗಲಿ ಅಂದ್ಬಿಟ್ಟು ಅವನು ಫಿನಿಶ್ ಆಗಿದ್ದ ಅಲ್ಲೇ ಇನ್ನೊಬ್ಬ. ಸೊ ನಾನು ಟ್ರೋಗನ್ ತಗೊಂಡೆ. ಟ್ರೋಗನ್ ಇಸ್ ಮೈ ಫೇವ್ರೆಟ್ ಗನ್ ಗೈಸ್. ಟ್ರೋಗನ್ ಅಷ್ಟು ಚೆನ್ನಾಗಿ ಯಾವುದಾದ್ರೂ ಹೊಡುತ್ತೆ ಹೇಳಿ ಗೈಸ್. ಮತ್ತು ಸೋನಿಯಾ ಡಿಮಿಟ್ರಿನ ಫ್ರೀ ಫೈರ್ ಅವ್ರು ತೆಗಿಬಾರ್ದ ಅಂತ ಕಮೆಂಟ್ ಮಾಡಿ ಗೈಸ್. ನನ್ನ ಪ್ರಕಾರ ಫ್ರೀ ಫೈರಲ್ಲಿ ಸೋನಿಯಾ ಡಿಮಿಟ್ರಿ ಇರಬಾರ್ದು. ಇದ್ದರೆ ಡಿಮಿಟ್ರಿ ಇರಬೇಕು, ಸೋನಿಯಾ ಇರಬಾರ್ದು.
ಸೊ ಈಗ ಮತ್ತೆ ಓಡ್ಕೊಂಡು ಹೋದ್ವಿ. ಅವಣ್ಣ ಗಾಡಿಯೆಲ್ಲ ಅಣ್ಣನ ಪಡೆಗೆ ಹೋಗ್ತಾಯಿತ್ತು. ಮತ್ತು ಪ್ರ್ಯಾಂಕಿಗೋಸ್ಕರ ನಂಬರ್ 4 ಅವಣ್ಣನ ಏನು ಮಾಡ್ತಾನೆ ನೋಡಿ, ನಂಬರ್ 3ನ. ಈಗ ಅವಣ್ಣ ಗಾಡಿ ತಗೊಂಡು ಸ್ವಲ್ಪ ಮುಂದಕ್ಕೆ ಹೋಯ್ತು. ಅವಾಗ ನಂಬರ್ 4 ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋದಂತೆ. ಅದಕ್ಕೆ ಅವಣ್ಣ ಗಾಡಿಯಿಂದ ಇಳ್ಕೋತು. ಮತ್ತೆ ಅವಣ್ಣ ಗಾಡಿಯಿಂದ ಇಳಿಯುವಾಗ ಇವನು ಮತ್ತೆ ಈ ಕಡೆಗೆ ಬಂದಾಗ ಅವಣ್ಣ ಮತ್ತೆ ಗಾಡಿಗೆ ಹತ್ತಿದ ಹೋಗ್ಬಿಟ್ಟು ಫುಲ್ ಟ್ಯಾಪ್ ಮಾಡಿಬಿಟ್ಟು ಗಾಡಿ ಬ್ಲಾಸ್ಟ್ ಮಾಡ್ದ. ಸೊ ಅವಣ್ಣ ಪಾಪ ಇನ್ನೂ ಆಡಕ್ಕೆ ಬರೋಲ್ಲ ಹೊಸದು, ಅವಣ್ಣನ ಬ್ಲಾಸ್ಟ್ ಮಾಡ್ದ. ಸೊ ನನಗೂ ಗೊತ್ತಿರಲಿಲ್ಲ, ನನ್ನ ಪಾಡಿಗೆ ನಾನು ಗೇಮ್ ಆಡ್ತಾಯಿದ್ದೆ. ಸೊ ಈಗ ಅವನೇ ನಂಬರ್ 4ನೇ ಹೇಳಿದೆ, ರಿವೈವ್ ಕೊಡೋ ಸುಮ್ಮನೆಲಿ ಅವಣ್ಣನ ಯಾಕೆ ಫಿನಿಶ್ ಮಾಡಿದ್ದು ಅಂದೆ. ಸರಿ ಅವಣ್ಣಂಗೆ ನಾನೇ ರಿವೈವ್ ಕೊಡ್ತೀನಿ ಬಿಡು ಅಂದ. ಸರಿ ಅಂದ್ಬಿಟ್ಟು ನಾವು ಎಷ್ಟು ಕಾರಲ್ಲಿ ಹೋದ್ವಿ ಸ್ವಲ್ಪ ಮುಂದೆ. ಅವಣ್ಣನ ಲೂಟಲ್ಲಿ ಏನಿರುತ್ತೆ ಅಂತ ಲೂಟ್ ಮಾಡೋಕ್ಕೆ ಹೋದ್ವಿ. ಪಾಪ ಅವಣ್ಣನ ಹತ್ರ ಏನೂ ಇರಲಿಲ್ಲ, ಒಂದು ಥಾಮ್ಸನ್ ಸರಿ ಬಿಡು ಅಂದ್ಬಿಟ್ಟು ಯಶು ಗಾಡಿ ಹತ್ತು ಬರೋಣ ಅಂದ. ಸರಿ ಬರೋ ಅಂದಿದ್ದು. ಹೋದ್ವಿ. ಈ ಕಡೆ ಲೆಫ್ಟಲ್ಲಿ ಎನಿಮಿ ಫೈಟ್ ಆಗ್ತಾ ಇದ್ದಂಗಿತ್ತು. ಅಲ್ಲಿ 2 ಡ್ರಾಪ್ ಬೇರೆ ಬೀಳ್ತಾಯಿತ್ತು. ಯಶು ಇಲ್ಲೇ ಗಾಡಿ ಪಾರ್ಕ್ ಮಾಡಪ್ಪ ಅಂದ್ಬಿಟ್ಟು ಲೆಫ್ಟಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಲೆಫ್ಟಲ್ಲಿ ನೋಡಿದ್ರೆ ಎನಿಮಿ ಇದ್ದಾರೆ. ನಮಗೆ ಗೊತ್ತಿಲ್ಲ, ಸರ್ಪ್ರೈಸಾಗಿ ಬಂದ್ಬಿಟ್ಟು ಅವ್ರಿಗೆ ಗಾಡಿ ಬೇರೆ ಸಿಗಾಕಂತಲ್ಲಿ. ಇಲ್ಲಿ ಯಶು ಹೋಗಿ ಇಲ್ಲಿ ಗಾಡಿ ಸಿಗಾಕಂತ. ಈಗ ಅದು ಹಿಂದಕ್ಕೂ ಬರ್ತಾಯಿಲ್ಲ ಮುಂದಕ್ಕೂ ಬರ್ತಾಯಿಲ್ಲ. ನನಗೆ ಸಿಟ್ಟು ಹತ್ಬಿಟ್ಟು ಬ್ಲಾಸ್ಟ್ ಮಾಡೋಕ್ಕೆ ನಿಂತೆ. ಸ್ವಲ್ಪ ಬುಲೆಟ್ ಹೊಡೆದೆ, ಸ್ಮೋಕ್ ಆಯಿತು. ಯಶು ನನಗೆ ಬಿಟ್ಟು ಕೊಡಪ್ಪ ಗಾಡಿ ಅಂದೆ. ಅವನು ಕೊಟ್ಟ. ಹಂಗೂ ಆಗಲಿಲ್ಲ. ತಲೆ ಕೆಡಿಸ್ದೆ ಅಂದ್ಬಿಟ್ಟು ಗಾಡಿನ ಬ್ಲಾಸ್ಟ್ ಮಾಡಿದೆ. ಸೊ ಈಗ ಎನಿಮಿ ಹಿಂದೆ ಇರ್ತಾರೆ. ಇವನು ಯಶು ಬಾರಣ ಎಲ್ಲಿಗೋಗ್ತಾ ಇದ್ದೆ ಅಂದೆ. ನಾನು ಒಂದು ರೌಂಡ್ ಹಾಕೊಂಡು ಆ್ಯಂಗಲ್ ತಗೊಳಕ್ಕೆ ಅಂತ ಮೇಲಕ್ಕೆ ಹೋಗಿದ್ದೆ. ಈಗ ಮೇಲ್ಗಡೆಯಿಂದ ಬರೋವಾಗ ನೋಡಿದ್ರೆ ಅಣ್ಣಂಗೆ ಯಾರೋ ನಾಕ್ ಮಾಡಿದ್ರು. ನಾನು ಅಣ್ಣನ ಬಾಡಿ ಕೊಟ್ಬಿಟ್ಟು ಯಾರೋ ಒಬ್ಬಂಗೆ ಕಿಲ್ಚೋರು ಮಾಡಿದೆ. ಸೊ ಹಿಂಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ಅಣ್ಣಂಗೆ ರಿವೈವ್ ಕೊಟ್ಬಿಟ್ಟು ರಿವೈವ್ ಕೊಡೋಣ ಅಂತ ಹೋದೆ. ಆದರೆ ಇಲ್ಲಿ ಇನ್ನೊಬ್ಬ ಎನಿಮಿ ಇದ್ದ. ಅವನಿಗೆ ಇನ್ನೊಂದು ಬುಲೆಟ್ ಹೊಡೆದ್ಬಿಟ್ಟು ಟ್ರೋಗನಲ್ಲಿ. ಆದರೆ ಅವ್ನು ಫಿನಿಶ್ ಆಗಲಿಲ್ಲ, ನಾಲ್ಕು ಆಗಲಿಲ್ಲ. ರೀಲೋಡ್ ಮಾಡ್ಕೊಂಡು ಲಾಂಗ್ ರೇಂಜಲ್ಲಿ ಲಾಸ್ಟಿಗೆ 40 ಬಿತ್ತು, ಅದಕ್ಕೆ ನಾಲ್ಕದ. ಈಗ ಎಕ್ಸಮೆಟಲ್ಲಿ ಯಾರೋ ಯಶು ಕೊಡ್ತಾಯಿದ್ದ. ಯಾರು ಅಂತ ನೋಡಿದ್ರೆ ಇಲ್ಲಿ ಯಾರೋ ಒಬ್ಬ. ಅವನಿಗೆ 2 ಶಾಟ್ ಕೊಟ್ಬಿಟ್ಟು 4 ಮಾಡಿದೆ. ಈಗ ಅಣ್ಣ ರಿವೈವ್ ಕೊಡೋ ಅಂತು. ನನ್ನ ಹತ್ರ ಅದು ಯಾವುದೋ ಪಾಕೆಟ್ ಮಷೀನ್ ಇರುತ್ತಲ್ಲ, ಅದರಿಂದ ಯಶುಗೆ ರಿವೈವ್ ಕೊಟ್ಟೆ. ಅಣ್ಣಂಗೂ ಕೊಡು ಅಂತ ಅವ್ನು ನಂಬರ್ 4 ರಿವೈವ್ ಮಾಡ್ದೆ. ಅಣ್ಣಂಗೆ ನಂಬರ್ 4 ರಿವೈವ್ ಮಾಡಿದೆ. ಯಶುಂಗೆ ನಾನು ರಿವೈವ್ ಮಾಡಿದೆ. ಸ್ವಲ್ಪ ಮುಂದೆ ಹೋಗುವಾಗ ಝೋನ್ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ, ಲಾಂಚ್ ಪ್ಯಾಡ್ ಇತ್ತು ಇವನ್ ಲೂಟಲ್ಲಿ. ಲಾಂಚ್ ಪ್ಯಾಡ್ ಎತ್ಕೊಂಡೆ. ಫ್ಯಾಕ್ಟ್ರಿ ರೋಡಲ್ಲಿ ಹೋಗ್ಬೇಕಾದ್ರೆ ಅಣ್ಣನೂ ಹೇಳ್ತು ರಿವೈವ್ ಕೊಡೋ ಅಂತ. ನಾನು ಹೋಗೋಷ್ಟೊತ್ತಿಗೆ ನಂಬರ್ 4 ರಿವೈವ್ ಕೊಟ್ಟಿದ್ದ. ರಿವೈವ್ ಕೊಟ್ಟಿದ್ದ. ನಾನು ಲಾಂಚ್ ಪ್ಯಾಡ್ ಹಾಕೊಂಡು ರಿವೈವ್ ಕೊಡೋಣ ಅಂತ ಹೋದೆ, ಅದ್ರ ರಿವೈವ್ ಕೊಟ್ಟಿದ್ದ. ಅದಕ್ಕೆ ಯಶು ಹತ್ರ ನಾನು ಹೋದೆ. ಯಶುನು 4 ಆದ ಅಲ್ಲಿ ರಿವೈವ್ ಕೊಡೋಕ್ಕೋಗಿ. ನೋಡಿದ್ರೆ ಇಲ್ಲಿ ಸ್ಕ್ವಾಡೇ ಲೆಫ್ಟು ರೈಟು ಎಲ್ಲ ಕಡೆಯಿಂದ ಸ್ಕ್ವಾಡ್ ಐತೆ. ನಾನು ಯಶುಗೆ ರಿವೈವ್ ಕೊಡೋಣ ಅಂದ್ಬಿಟ್ಟು ಅಲ್ಲಿ ಯಶುಗೆ ಹೊಡೆದವ್ರನ್ನ ನೋಡಿದೆ. ಅಲ್ಲೆಲ್ಲ ಹೋಗ್ಬಿಟ್ರು. ಹಂಗೂ ಡ್ಯಾಮೇಜ್ ಕೊಟ್ಟೆ, ಹಂಗೂ ಒಳಕ್ಕೆ ಹೋದ. ಆಯಿತು ಅಂದ್ಬಿಟ್ಟು ಈ ಕಡೆ ನೋಡಿದ್ರೆ ನಂದು ಎಕ್ಸಮೆಟಲ್ಲಿ ಸೈಲೆನ್ಸರ್ ಇತ್ತು. ಅದಕ್ಕೆ ಸೌಂಡ್ ಕೇಳಿಸ್ಲಿಲ್ಲ ಅವ್ರಿಗೆ ಅಂದ್ಬಿಟ್ಟು ರೈಟಲ್ಲಿ ಯಶುಗೆ ರಿವೈವ್ ಕೊಡೋಕೆ ಹೋದೆ. ಡ್ರೋನ್ ಹಾಕೋಣ ಅಂತ ಹೋದೆ, 2 ಹಾಕಿದೆ, ಆದರೆ 2 ವರ್ಕ್ ಆಗಲಿಲ್ಲ. ಹಂಗಂದ್ಬಿಟ್ಟು ಹೋದೆ ಪೀಕ್ ಹತ್ರ, ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ಯಶುಗೆ ರಿವೈವ್ ಕೊಟ್ಬಿಟ್ಟು ವಾಪಸ್ ಬಂದೆ. ಯಶುಗೆ ರಿವೈವ್ ಕೊಟ್ಟೆ. ಈಗ ವಾಪಸ್ ಪೀಕಿಗೆ ಹೋಗ್ತಾಯಿದ್ದೆ. ಇಲ್ಲೊಂದು ಗಾಡಿ ಕಾಣಿಸ್ತು,
ಆ ಗಾಡಿ ಎತ್ಕೊಂಡು ಹೋದ್ನಪ್ಪ. ಇದೆಂಥ ತುಕಾಲಿ ಗಾಡಿ ಅಂದರೆ ಇದನ್ನು ಗೈಸ್ ನೀವು ಯಾವತ್ತು ಫ್ರೀ ಫೈರಲ್ಲಿ ಲಾಸ್ಟ್ ಝೋನಲ್ಲಿ ಗಾಡಿನ ಯೂಸೇ ಮಾಡಬೇಡ್ರಿ. ಏನಾಯಿತು ಅಂತ ನೋಡಿ. ಇಲ್ಲೊಬ್ಬ ಮುಂದೆ ಎನಿಮಿ ಇದ್ದ, ಅವನನ್ನು ಗಾಡಿಯಲ್ಲಿ ಗುದ್ದನ ಅಂತ ಹೋಗ್ಬಿಟ್ಟು ಹೋದೆ. ಗ್ಲೂ ವಾಲಿಗೆ ಟಚ್ ಆಗ್ತಿದ್ದಂಗೆ ಗಾಡಿ ಸ್ಲೋ ನಿಂತೇ ಹೋಯ್ತು ಗಾಡಿ. ಇವನನ್ನು ಎಕ್ಸಮೇಟಲ್ಲಿ ಡ್ಯಾಮೇಜ್ ಮಾಡಿದೆ. ಗಾಡಿಯಲ್ಲಿ ಗುದ್ದನ ಅಂದ್ಬಿಟ್ಟು ಹೋದೆ, ಗಾಡಿಯಲ್ಲಿ ಗುದ್ದಿದ್ದೆ, ನಾಕಾದ. ಕ್ಲಿಯರ್ ಮಾಡ್ಕೊಳ್ಳೋಣ ಅಂದರೆ ಹಿಂದೆಯಿಂದ ಯಾರೋ ಝೋನಿಂದ ಹೊಡೆದ್ಬಿಟ್ಟ. ಈ ಗಾಡಿ ಮುಂದಕ್ಕೆ ಹೋಗಲ್ಲ, ಲಾಸ್ಟ್ ಝೋನಲ್ಲಂತೂ ತಗೋಬೇಡಿ. ಗ್ಲೂ ವಾಲಿಗೆ ಟಚ್ ಆಗ್ತಿದ್ದಂಗೆ ಫುಲ್ ನಿಂತೇ ಹೋಗುತ್ತೆ. ಆವಾಗ ನಾನು ಫುಲ್ ಫಿನಿಶ್ ಆದೆ. ಯಶುಗೆ ಹೇಳಿದೆ 300 ಟೋಕನ್, ಇವನ ಹತ್ರ 100 ಟೋಕನ್ ಐತೆ, ಅವ ಅಣ್ಣನ ತೆಗಿ ಇಸ್ಕೊಳ್ಳೋ ಅಂದೆ. ಅವ ಅಣ್ಣನೂ ಹೋಗ್ಬಿಟ್ಟು ಟೋಕನ್ ಕೊಡ್ತು. ಯಶು ಮೇಲಿದ್ದ, ಕೆಳಗೆ ಬರೋದಿದ್ದಕ್ಕೆ ಬರಲಿಲ್ಲ. ಅದಕ್ಕೆ ಈ ಅಣ್ಣನೇ ಮೇಲಕ್ಕೆ ಹೋಯ್ತು. ಸ್ವಲ್ಪ ಲೂಟ್ ಮಾಡ್ಕೊಂಡು ಹಣ ರಿವಾಲ್ವ್ ಕೊಡಿ ಅಂದೆ. ಇಲ್ಲಿಗೆ ಬಂದ್ಬಿಟ್ಟು ಟೋಕನ್ ಬಿಡ್ತು. ಸರಿ ಅಂದ್ಬಿಟ್ಟು ಟೋಕನ್ ಬಿಟ್ಟಾಗ ಯಶು ಹೋಗಿ ರಿವೈವ್ ಮಾಡ್ದ. ಸರಿ, ನಾನು ಎಲ್ಲರಿಗೂ ನಾನು ಲೈಕ್ ಕೊಟ್ಟೆ, ಇರಲಿ ಬಿಡು ನಮ್ಮ ಟೀಮೇಟ್ಸ್ ಅಲ್ವಾ ಅಂತ. ಈಗ ಯಶುಗೆ ರಿವೈವ್ ಕೊಡಪ್ಪ ಅಂದೆ, ರಿವೈವ್ ಕೊಟ್ಟ ಅವನು. ಇಲ್ಲೇ ಪಚಂಕಿ ಅಂತ ಮುಂದೆ ಅಲ್ಲಿ ಯಾವುದೋ ಮಾರ್ಚ್ ಎಲೆಕ್ಟ್ರಿಕಲ್ಲಿ ಎನಿಮಿ ಇಳಿತಾ ಇದ್ದ. ಬೇಡ ಅಂದ್ಬಿಟ್ಟು ಇದೆ ನಮ್ಮ ಹತ್ರನೇ ಝೋನ್ ಇತ್ತು, ಅದಕ್ಕೆ ಇಲ್ಲೇ ಹೇಳಿದೆ. ಹುಷಾರಿಲ್ಲ ಗೈಸ್, ಹುಷಾರಿಲ್ಲ. ಈಗ ಇಲ್ಲಿ ಮೇಲೆ ಇಳಿದೆ ಲೂಟ್ ಸಿಗುತ್ತೆ ಅಂತ. ನೋಡಿದ್ರೆ ಇವನು ಪಾಪ ನನ್ನ ಹತ್ರನೇ ಇಳಿದಿದ್ದ. ಓಕೆ, ನೀವು ಈಗ ನೋಡ್ಬೋದು. ಈಗ ಇಬ್ಬರನ್ನ ಫಿನಿಶ್ ಮಾಡಿದೆ. ಓಕೆ ಅಂದ್ಬಿಟ್ಟು ಅವ್ನ ಯಶು ಫಿನಿಶ್ ಮಾಡ್ದ. ಈಗ ಇನ್ನೂ 9 ಜನ ಇದ್ದರು, ನಮ್ಮದು 4 ಜನ, ಇನ್ನೂ 5 ಜನ ಇದ್ದರು. ಇಲ್ಲಿ ಮುಂದೆ ಒಬ್ಬ ಓಡೋಗ್ತಾ ಇದ್ದ, ಅವನು ನೋಡಿದೆ. ಇವನೊಂದು ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ ಹೀಲ್ ಆಗ್ತಾಯಿದ್ದೆ ಒಳಗಡೆ ಹೋಗ್ಬಿಟ್ಟು. ನಾನು ಥಾಮ್ಸನಲ್ಲಿ ಒಂದು ಮ್ಯಾಗ್ ಕೊಟ್ಟೆ. ಅಷ್ಟೊತ್ತಿಗೆ ಆ್ಯಮೋ ಖಾಲಿ ಆಯಿತು. ಫಿಸ್ಟಲ್ಲಿ ಕ್ಲಿಯರ್ ಮಾಡಿದೆ. ಇವನ ಹತ್ರನೂ ಯಾವುದೂ ಗನ್ ಇರಲಿಲ್ಲ. ಅದಕ್ಕೆ M49 ನೆಕ್ಸ್ಟ್ ತಗೊಂಡು ಹೋದೆ ಮುಂದಕ್ಕೆ. ಪಾಪ ನಂಬರ್ 4 ಯಾರೋ ನಾಕ್ ಮಾಡ್ದ. ಅವನು ಫಿನಿಶ್ ಆಗಿಬಿಟ್ಟ ಪಾಪ. ಅವನನ್ನು ರಿವೈವ್ ಕೊಡೋಣ ಅಂದ್ಬಿಟ್ಟು ನಾನು ಮುಂದಕ್ಕೆ ಹೋದೆ, ರಿವೈವ್ ಕೊಟ್ಟೆ. ರಿವೈವ್ ಕೊಟ್ಟಾದ್ಮೇಲೆ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಲೂಟ್ ಎಲ್ಲಿ ಸಿಗುತ್ತೆ ಅಂತ ನೋಡಿದೆ. ಇಲ್ಲೆಲ್ಲೂ ಲೂಟ್ ಇರಲಿಲ್ಲ. ಲೂಟ್ ಇಲ್ಲ ಅಂದ್ಬಿಟ್ಟು ಯಶು ಗನ್ ಕೊಡಪ್ಪ ಅಂದೆ. ಅಷ್ಟೊತ್ತಿಗೆ ಇಲ್ಲಿ MP53 ಸಿಕ್ತು. ಇನ್ನೊಬ್ಬ ಇದ್ದ, ಅವನು ಎಲ್ಲಿದ್ದ ಅಂದೆ, ಮೇಲಿಂದ ಇಳಿತಾ ಇದ್ದ. ಅವನು ಮೇಲಿಂದ ಇಳಿಯೋವಾಗ ನಾನು ನೋಡಿದೆ ಮೇಲಿಂದ ಇಳಿತಾವನೆ ಅಂತ. ನಾನು ನಮ್ಮ ಟೀಮೇಟ್ ಅಂದ್ಕೊಂಡೆ. ನೋಡಿದ್ರೆ ಎನಿಮಿ ಇಳಿತಾ ಇದ್ದ ಮೇಲೆ. ಅವನ ಮೇಲೆ ಇಳಿದ ಅಲ್ಲಿ. ಆಮೇಲೆ ಅಲ್ಲಿ ಮೇಲೆ ಇಳ್ಕೊಂಡ, ಕೆಳಗೆ ಬಂದ, ಲೂಕಾಂಗಾಗಿದ್ದ. ನಾನೊಂದು 2 ಬುಲೆಟ್ ಕೊಟ್ಬಿಟ್ಟು ಸುಮ್ಮನಾದೆ. ಆಮೇಲೆ MP5 ರಶ್ ಮಾಡಿಬಿಟ್ಟು ಕ್ಲಿಯರ್ ಮಾಡಿ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಬಾಯ್.